ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪ್ರತಿ ಪರೀಕ್ಷೆಗಳಲ್ಲಿ ಕೇಳಲಾಗುವ ಒನ್ ಆಫ್ ದ ಇಂಪಾರ್ಟೆಂಟ್ ಅಂಡ್ ಟ್ರೆಂಡಿಂಗ್ ಟಾಪಿಕ್ ಅಕ್ಷಾಂಶಗಳು ಮತ್ತು ರೇಖಾಂಶಗಳು. ಅಕ್ಷಾಂಶ ಮತ್ತು ರೇಖಾಂಶಗಳ ಕುರಿತಾದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಇವತ್ತು ಚರ್ಚೆ ಮಾಡ್ತಾ ಹೋಗ್ತೀವಿ. ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಭೂಮಿಯ ಮೇಲಿರುವ ಒಟ್ಟಾರೆ ಅಕ್ಷಾಂಶಗಳ ಸಂಖ್ಯೆ ಎಷ್ಟು? ಭೂಮಿಯ ಮೇಲೆ ಒಟ್ಟು ಎಷ್ಟು ಅಕ್ಷಾಂಶಗಳಿದೆ ಅಂತ. ಸರಿಯಾದ ಉತ್ತರ ಆಪ್ಷನ್ ಡಿ, 181 ಅಕ್ಷಾಂಶಗಳಿದೆ. ಭೂಮಿಯ ಮೇಲೆ ಒಟ್ಟು 181 ಅಕ್ಷಾಂಶಗಳಿದೆ. ಸೊ ನೋಡಿ, 181 ಹೇಗೆ ಕೇಳಿದ್ರೆ, ಇದು ಭೂಮಿ ಅಂದ್ಕೊಂಡ್ರೆ ಭೂಮಧ್ಯ ರೇಖೆ ಇರುತ್ತೆ, ಇದು ಒಂದು ಅಕ್ಷಾಂಶ, ಇದು ಕೂಡ ಅಕ್ಷಾಂಶ ಅಂತಾನೆ ಕರೆಸ್ಕೊಳ್ಳುತ್ತೆ. ಇದರ ಜೊತೆಗೆ ಉತ್ತರಾರ್ಧಗೋಳದಲ್ಲಿ 90 ಅಕ್ಷಾಂಶಗಳಿವೆ. ಉತ್ತರಾರ್ಧಗೋಳದಲ್ಲಿ 90 ಅಕ್ಷಾಂಶಗಳು ಮತ್ತು ದಕ್ಷಿಣಾರ್ಧಗೋಳದಲ್ಲಿ 90 ಅಕ್ಷಾಂಶಗಳಿದೆ. +1 90 +1 181 ಒಟ್ಟಾರೆ ಅಕ್ಷಾಂಶಗಳ ಸಂಖ್ಯೆ 181 ಇದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭೂಮಿಯ ಮೇಲಿರುವ ಒಟ್ಟಾರೆ ರೇಖಾಂಶಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ 360. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭೂಮಿಯ ಮೇಲೆ ಒಟ್ಟು 360 ರೇಖಾಂಶಗಳಿದೆ. ಅದರಲ್ಲಿ 180 ಪೂರ್ವ ರೇಖಾಂಶಗಳು ಮತ್ತು 180 ಪಶ್ಚಿಮ ರೇಖಾಂಶಗಳು. ಸ್ನೇಹಿತರೆ, ಇಲ್ಲೊಂದು ಅಂಶವನ್ನು ಗಮನಿಸಿ. ಭೂಮಿ ಈ ರೀತಿ ಇದೆ ಅಂದರೆ ರೇಖಾಂಶಗಳನ್ನ ನೋಡ್ತಾ ಹೋದ್ರೆ ಇದು 0 ಡಿಗ್ರಿ ರೇಖಾಂಶ ಏನಿದೆ, 0 ಡಿಗ್ರಿ ರೇಖಾಂಶ, 0 ಡಿಗ್ರಿ ರೇಖಾಂಶದ ಬಲಭಾಗದಲ್ಲಿರುವಂತಹ ರೇಖಾಂಶಗಳಿಗೆ ಪೂರ್ವ ರೇಖಾಂಶಗಳು ಅಂತ ಕರಿತೀವಿ. ಇದು 180 ಇದಾವೆ. ಪೂರ್ವ ಭಾಗದಲ್ಲಿ 180 ರೇಖಾಂಶಗಳಿವೆ. 0 ಡಿಗ್ರಿ ರೇಖಾಂಶದ ಎಡಭಾಗದಲ್ಲಿರುವಂತಹ ರೇಖಾಂಶಗಳನ್ನ ಪಶ್ಚಿಮ ರೇಖಾಂಶ ಅಂತ ಕರಿತೀವಿ. ಸೊ ಇವು ಎಷ್ಟಿದಾವೆ? ಪಶ್ಚಿಮ ರೇಖಾಂಶಗಳು ಕೂಡ 180 ಇದಾವೆ. ಸೊ 360 ರೇಖಾಂಶಗಳಿರ್ತವೆ ಒಟ್ಟಾರೆ. ಭಾರತ ಈ ಪೂರ್ವಾರ್ಧಗೋಳದಲ್ಲಿ ಬರುತ್ತೆ, ಪೂರ್ವದ ಬದಿಯಲ್ಲಿ ಬರುತ್ತೆ. ಹಾಗಾಗಿ ಭಾರತದಲ್ಲಿ ಹಾದು ಹೋಗುವಂತಹ ರೇಖಾಂಶ ಪೂರ್ವ ರೇಖಾಂಶ ಆಗಿದೆ, ಇದು ಗಮನಿಸಿ. ಗ್ರೀನ್ವಿಚ್ ಸಮಯ ಮತ್ತು ಭಾರತದ ಸಮಯಕ್ಕಿರುವ ಅಂತರ ಎಷ್ಟು? ಸರಿಯಾದ ಉತ್ತರ 5 ಗಂಟೆ 30 ನಿಮಿಷ. 5 ಗಂಟೆ 30 ನಿಮಿಷದ ಅಂತರ ಇದೆ. ಅಂದ್ರೆ 5 ಗಂಟೆ 30 ನಿಮಿಷ ಭಾರತದ ಸಮಯ ಗ್ರೀನ್ವಿಚ್ ಸಮಯಕ್ಕಿಂತ ಮುಂದಿದೆ. ಇದು ತುಂಬಾ ಚೆನ್ನಾಗಿ ತಿಳ್ಕೊಳ್ಬಹುದು ಸ್ನೇಹಿತರೆ. ನೋಡಿ, ಇದು ಈ ಗ್ರೀನ್ವಿಚ್ ಏನಿದೆಯಲ್ಲ, ಗ್ರೀನ್ವಿಚ್ ರೇಖೆ ಏನಿದೆ, ಇದು ಲಂಡನ್ನಲ್ಲಿದೆ. ಸೊ ಈ ಗ್ರೀನ್ವಿಚ್ ರೇಖಾಂಶ ಯಾವ ಡಿಗ್ರಿ ರೇಖಾಂಶ ಕೇಳಿದ್ರೆ 0 ಡಿಗ್ರಿ ರೇಖಾಂಶ. ಇದು ಲಂಡನ್ನಲ್ಲಿರುವಂತಹ 0 ಡಿಗ್ರಿ ರೇಖಾಂಶಕ್ಕೆ ಗ್ರೀನ್ವಿಚ್ ರೇಖಾಂಶ ಅಂತ ಕರಿತೀವಿ. ಇದು IST ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಟೈಮ್ ಅನ್ನ ಹೇಳುತ್ತೆ. ಹಾಗಾದ್ರೆ ಈ 5 ಗಂಟೆ 30 ನಿಮಿಷ ಹೇಗೆ ಮುಂದಿದೆ ಅಂತೇಳಿ ಕನ್ಸಿಡರ್ ಮಾಡೋದು ಕೇಳಿದ್ರೆ, 1 ಡಿಗ್ರಿ ಈಸ್ ಈಕ್ವಲ್ ಟು 4 ಮಿನಿಟ್ಸ್ ಅಂತೇಳಿ. 1 ಡಿಗ್ರಿ 4 ನಿಮಿಷಕ್ಕೆ ಸಮ. ಅಂದ್ರೆ ಒಂದು ಭೂಮಿಯ ಮೇಲಿನ ಏನು ರೇಖಾಂಶಗಳಿರುತ್ತಲ್ಲ, 1 ಡಿಗ್ರಿ ಮುಂದೆ ಹೋದಾಗೆ 4 ನಿಮಿಷ ಮುಂದೆ ಹೋಗ್ತಾ ಹೋಗುತ್ತೆ ಅಂತೇಳಿ. ಸೊ ಭಾರತದಲ್ಲಿ ಹಾದು ಹೋಗುವಂತಹ ಭಾರತದ ಸ್ಟ್ಯಾಂಡರ್ಡ್ ಟೈಮ್ ಇದೆಯಲ್ಲ, ಸ್ಟ್ಯಾಂಡರ್ಡ್ ಟೈಮ್ ಆಫ್ ಇಂಡಿಯಾ ಇದೆಯಲ್ಲ, ಇದು 82.5 ಡಿಗ್ರಿ ಪೂರ್ವ ರೇಖಾಂಶವನ್ನ ನಮ್ಮ ಭಾರತದ 82.5 ಡಿಗ್ರಿ ಪೂರ್ವ ರೇಖಾಂಶ ಭಾರತದ ಸಮಯವನ್ನ ಹೇಳುತ್ತೆ. ಸೊ 5.5 ಗಂಟೆ ಮುಂದಿದೆ ಹೇಗೆ ಅಂತ ನೋಡಿದ್ರೆ, ನೋಡಿ ಉದಾಹರಣೆಗೆ 82.5 ಇಂಟು 1 ರೇಖಾಂಶಕ್ಕೆ 4 ನಿಮಿಷ ಅಂದರೆ 330 ನಿಮಿಷ ಆಗುತ್ತೆ. ಸೊ 330 ನಿಮಿಷವನ್ನ ಗಂಟೆಗೆ ಕನ್ವರ್ಟ್ ಮಾಡಿದಾಗ 5.5 ಗಂಟೆ ಆಗುತ್ತೆ. 5 ಗಂಟೆ 30 ನಿಮಿಷ ಆಗುತ್ತೆ. ಸೊ ಇದು ಭೂಮಿ ಅಂದ್ಕೊಂಡ್ರೆ, ಇಲ್ಲಿ 0 ಡಿಗ್ರಿ ರೇಖಾಂಶ ಅಥವಾ ಗ್ರೀನ್ವಿಚ್ ರೇಖಾಂಶ ಇದ್ರೆ ಭಾರತ ಬರುವಂಥದ್ದು ಇಲ್ಲಿ ಯಾವುದೋ ಸರ್ಟೈನ್ ಪ್ಲೇಸಲ್ಲಿ ಬರುತ್ತೆ. ಇಲ್ಲಿಗೆ ಬರುವಷ್ಟೊತ್ತಿಗೆ 82.5 ಡಿಗ್ರಿ ಆಗಿರುತ್ತೆ. 82.5 ಡಿಗ್ರಿ. ಹಾಗಾಗಿ 82.5 ಡಿಗ್ರಿ ಇರೋದ್ರಿಂದ 82.5 ಡಿಗ್ರಿ ಮುಂದಿರೋದ್ರಿಂದ 330 ನಿಮಿಷ ಮೀನ್ಸ್ 5.5 ಗಂಟೆ ಮುಂದಿದೆ. ಭಾರತದಲ್ಲಿ ಹಾದು ಹೋಗುವ 82.5 ಡಿಗ್ರಿ ಪೂರ್ವ ರೇಖಾಂಶಕ್ಕೆ ಏನಂತೇಳಿ ಕರೀತಾರೆ? ಸರಿಯಾದ ಉತ್ತರ
ಸ್ಟ್ಯಾಂಡರ್ಡ್ ಮೆರಿಡಿಯನ್ ಅಂತ ಕರೀತಾರೆ. ಇದಕ್ಕೆ ಸ್ಟ್ಯಾಂಡರ್ಡ್ ಮೆರಿಡಿಯನ್ ಅಂತ ಕರೀತಾರೆ. ಈ ರೇಖಾಂಶಕ್ಕೆ ವಿಶೇಷವಾಗಿ ಸ್ಟ್ಯಾಂಡರ್ಡ್ ಮೆರಿಡಿಯನ್ ಅಂತ ಕರೀತಾರೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದ್ರ ಬಗ್ಗೆ ಇನ್ನೂ ಕೆಲವು ಸಂದರ್ಭದಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಏನು ಕೇಳಿದ್ರೆ, ಈ ಸ್ಟ್ಯಾಂಡರ್ಡ್ ಮೆರಿಡಿಯನ್ ಅಥವಾ 82.5 ಡಿಗ್ರಿ ಪೂರ್ವ ರೇಖಾಂಶ ಯಾವ ಪ್ರಮುಖ ನಗರಗಳಲ್ಲಿ ಹಾದೋಗುತ್ತೆ ಅಂತೇಳಿ ನೋಟ್ ಮಾಡ್ಕೊಳ್ಳಿ. ಪ್ರಯಾಗ್ರಾಜ್, ನೈನಿ, ಇನ್ನು ಮಿರ್ಜಾಪುರ. ಈ ಪ್ರಮುಖ ಪಟ್ಟಣಗಳಲ್ಲಿ ಹಾದು ಹೋಗುತ್ತೆ. ಭೂಮಿಯು ಎಷ್ಟು ಸಮಯ ವಲಯಗಳಾಗಿ ವಿಭಾಗಿಸಲ್ಪಟ್ಟಿದೆ? ಸರಿಯಾದ ಉತ್ತರ, ಒಟ್ಟು ಭೂಮಿಯ ಮೇಲೆ 24 ಟೈಮ್ ಝೋನ್ಸ್ ಇದೆ. ಸಮಯ ವಲಯ ಮೀನ್ಸ್ ಟೈಮ್ ಝೋನ್ಸ್. ಭೂಮಿಯು 24 ಟೈಮ್ ಝೋನ್ ಆಗಿ ವಿಂಗಡಿಸಲ್ಪಟ್ಟಿದೆ. 24. ಸೊ ಅತಿ ಹೆಚ್ಚು ಟೈಮ್ ಝೋನ್ ಇರುವಂತಹ ದೇಶ ಯಾವುದು ಕೇಳಿದ್ರೆ, ಅತಿ ಹೆಚ್ಚು ಸಮಯ ವಲಯ ಅಥವಾ ಟೈಮ್ ಝೋನ್ ಇರುವ ದೇಶ. ತುಂಬ ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ ಈ ಪ್ರಶ್ನೆಯನ್ನು, ನೋಟ್ ಮಾಡ್ಕೊಳ್ಳಿ. ಅತಿ ಹೆಚ್ಚು ಟೈಮ್ ಝೋನ್ ಇರುವ ದೇಶ ಯಾವುದು ಕೇಳಿದ್ರೆ, ಅತಿ ಹೆಚ್ಚು ಟೈಮ್ ಝೋನ್ ರಷ್ಯಾದಲ್ಲಿದೆ. ರಷ್ಯಾ ಅತಿ ಹೆಚ್ಚು ಟೈಮ್ ಝೋನ್ ಇರುವಂಥ ದೇಶ ಇದು. ಹಾಗಾದರೆ ಎಷ್ಟು ಟೈಮ್ ಝೋನ್ಗಳಿದೆ ರಷ್ಯಾ ಒಂದರಲ್ಲಿ ಕೇಳಿದ್ರೆ 11 ಟೈಮ್ ಝೋನ್ ಇದೆ. ನೋಟ್ ಮಾಡ್ಕೊಳ್ಳಿ, 11 ಟೈಮ್ ಝೋನ್ ಇದೆ. ಚಂದ್ರನ ಮೇಲಿನ ಗುರುತ್ವಾಕರ್ಷಣೆಯು ಈ ಕೆಳಗಿನ ಯಾವ ಗ್ರಹದ ಮೇಲಿನ ಗುರುತ್ವಾಕರ್ಷಣೆಯ 6ನೇ 1 ಭಾಗದಷ್ಟಿದೆ? ಅಂದರೆ ಚಂದ್ರನ ಮೇಲಿನ ಗುರುತ್ವಾಕರ್ಷಣೆ ಈ ಕೆಳಗಿನ ಯಾವುದೋ ಒಂದು ಗ್ರಹಕ್ಕೆ ಹೋಲಿಸಿದ್ರೆ 6ನೇ 1ರಷ್ಟು ಇದೆ. 6ನೇ 1 ಭಾಗದಷ್ಟಿದೆ. ಸರಿಯಾದ ಉತ್ತರ ಭೂಮಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಂದರೆ ಚಂದ್ರನ ಮೇಲೆ ಅಷ್ಟು ಕಡಿಮೆ ಇದಿದೆ ಅಂತೇಳಿ, ಅಷ್ಟು ಕಡಿಮೆ ಗುರುತ್ವಾಕರ್ಷಣೆ ಇರುವಂಥದ್ದಂತ. ಉದಾಹರಣೆಗೆ ಇಲ್ಲೇನಾದರೂ 60 kg ತೂಗ್ತಾ ಇದ್ರೆ ಅಲ್ಲಿ 10 kg ತೂಗ್ತಾರೆ. ಎಲ್ಲಿ? ಚಂದ್ರನ ಮೇಲೆ. ಭೂಮಿ ಮೇಲೆ 60 kg ತೂಗುವ ವ್ಯಕ್ತಿ ಚಂದ್ರ ಮೇಲೆ ಹೋದರೆ 10 kg ತೂಗ್ತಾನೆ. ಯಾಕಂದರೆ ಅಲ್ಲಿನ ಗುರುತ್ವಾಕರ್ಷಣೆ ಅಷ್ಟು ಕಡಿಮೆ, 6ನೇ 1 ಭಾಗದಷ್ಟಿದೆ. ಯಾವುದು ಕೇಳಿದ್ರೆ ಭೂಮಿ. ಭಾರತವನ್ನು 2 ಭಾಗವಾಗಿ ವಿಂಗಡಿಸುವ ಅಕ್ಷಾಂಶದ ಹೆಸರೇನು? ಸೊ ಇದನ್ನು ನಾವು ಭಾರತ ಅಂದ್ಕೊಂಡ್ರೆ, ಭಾರತವನ್ನು 2 ಭಾಗವಾಗಿ ವಿಂಗಡಿಸುವಂತಹ ಅಕ್ಷಾಂಶದ ಹೆಸರೇನು ಕೇಳಿದ್ದಾರೆ. ಸೊ ಈ ಅಕ್ಷಾಂಶ ಯಾವುದು ಕೇಳಿದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಥವಾ 23.5 ಡಿಗ್ರಿ 23 ಡಿಗ್ರಿ 30 ನಿಮಿಷ ಅಂತ ನಾವು ಇದನ್ನ ಕರಿತೀವಿ. ಈ ರೀತಿ ನಾವು ಇದನ್ನ ಓದಬೇಕು. 23 ಡಿಗ್ರಿ 30 ನಿಮಿಷ ಯಾವುದು? ಉತ್ತರ ಅಕ್ಷಾಂಶ. ಗಮನಿಸಿ, ಯಾಕೆ ಉತ್ತರ ಅಕ್ಷಾಂಶ ಅಂದರೆ ಉತ್ತರಾರ್ಧಗೋಳದಲ್ಲಿ ಬರುವಂಥದ್ದು. ಭೂಮಿ ಇದೆಯಲ್ಲ, ಭೂಮಧ್ಯ ರೇಖೆಯಿಂದ ಮೇಲಿರುವಂಥದ್ದು ಉತ್ತರಾರ್ಧಗೋಳದಲ್ಲಿ ಬರುತ್ತೆ. ಯಾವುದು? ಭಾರತ. ಹಾಗಾಗಿ 23 ಡಿಗ್ರಿ 30 ನಿಮಿಷ ಉತ್ತರ ಅಕ್ಷಾಂಶ ಅಂತ ಕರಿತೀವಿ. ಇದನ್ನು ಉತ್ತರ ಅಕ್ಷಾಂಶ ಅಂತ ಕರಿತೀವಿ. ಇನ್ನು ದಕ್ಷಿಣದಲ್ಲಿ ಬರುವಂತಹ 23 ಡಿಗ್ರಿ 30 ನಿಮಿಷ ದಕ್ಷಿಣ ಅಕ್ಷಾಂಶಕ್ಕೆ ಏನಂತ ಕರಿತೀವಿ? ಹಾಗಾದರೆ ದಕ್ಷಿಣ ಅಕ್ಷಾಂಶಕ್ಕೆ ಏನಂತ ಕರಿತೀವಿ ಹಾಗಾದರೆ ಕೇಳಿದ್ರೆ ಮಕರ ಸಂಕ್ರಾಂತಿ ವೃತ್ತ. ಸೊ ಭಾರತದಲ್ಲಿ ಹಾದು ಹೋಗುವಂಥ ವೃತ್ತ ಯಾವುದು? ಕರ್ಕಾಟಕ ಸಂಕ್ರಾಂತಿ ವೃತ್ತ. ಇದು ಭಾರತವನ್ನು ಆಲ್ಮೋಸ್ಟ್ 2 ಭಾಗವನ್ನಾಗಿ ಮಾಡುತ್ತೆ ಕಾಲ್ಪನಿಕವಾಗಿ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಭಾರತದ ಎಷ್ಟು ರಾಜ್ಯಗಳಲ್ಲಿ ಹಾದೋಗುತ್ತೆ? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ತುಂಬ ಸರಿ ಕೇಳಿದ್ದಾರೆ. ಈ ರೀತಿಯೂ ಕೂಡ ಕೇಳ್ಬೋದು ಪ್ರಶ್ನೆಯನ್ನು. ಕೆಲವೊಂದಿಷ್ಟು ರಾಜ್ಯಗಳನ್ನು ಕೊಟ್ಟು ಈ ರಾಜ್ಯಗಳಲ್ಲಿ ಯಾವ ರಾಜ್ಯಗಳು ಕರ್ಕಾಟಕ ಸಂಕ್ರಾಂತಿ ವೃತ್ತದಲ್ಲಿ ಹಾದು ಹೋಗೋದಿಲ್ಲ, ಅಥವಾ ಯಾವ ರಾಜ್ಯ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗುವ ರಾಜ್ಯ, ಈ ರೀತಿ ಕೂಡ ಕೇಳ್ಬೋದು. ಗಮನಿಸಿ, ಭಾರತದಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗುವ ರಾಜ್ಯಗಳ ಸಂಖ್ಯೆ 8. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹಾಗಾದರೆ ಆ ರಾಜ್ಯಗಳು ಯಾವುದು ಅಂತ ನೋಡ್ತಾ ಹೋದರೆ ಪ್ರಮುಖವಾಗಿ ಗುಜರಾತ್, ರಾಜಸ್ಥಾನ, ಮಧ್ಯಪ್ರದೇಶ, ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರಾ ಮತ್ತು ಮಿಜೋರಾಂ.
ಈ 8 ರಾಜ್ಯಗಳಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದೋಗುತ್ತೆ. ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರಾ ಮತ್ತು ಮಿಜೋರಾಂ. ನೋಟ್ ಮಾಡ್ಕೊಳ್ಳಿ. ಭೂಮಿಯನ್ನು ಕಾಲ್ಪನಿಕವಾಗಿ 2 ಭಾಗಗಳಾಗಿ ವಿಂಗಡಿಸುವ ರೇಖೆ ಯಾವುದು? ಸರಿಯಾದ ಉತ್ತರ ಭೂಮಧ್ಯ ರೇಖೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭೂಮಿಯನ್ನ ಕಾಲ್ಪನಿಕವಾಗಿ 2 ಭಾಗ ಮಾಡುತ್ತಿದ್ದು ಭೂಮಧ್ಯ ರೇಖೆ. 0 ಡಿಗ್ರಿ ಅಕ್ಷಾಂಶವನ್ನು ಏನೆಂದು ಕರೆಯುತ್ತಾರೆ? ಅಗೈನ್ ಭೂಮಧ್ಯ ರೇಖೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 0 ಡಿಗ್ರಿ ರೇಖಾಂಶವನ್ನು ಏನಂತ ಕರೀತಾರೆ? ಸರಿಯಾದ ಉತ್ತರ ಇದಕ್ಕೆ ಪ್ರೈಮ್ ಮೆರಿಡಿಯನ್ ಅಂತ ಕರೀತಾರೆ. ಇದಕ್ಕೆ ಇನ್ನೂ ಅನೇಕ ಹೆಸರುಗಳಿದೆ, ನೋಟ್ ಮಾಡ್ಕೊಳ್ಳಿ. ಪ್ರೈಮ್ ಮೆರಿಡಿಯನ್, ಗ್ರೀನ್ವಿಚ್ ರೇಖೆ, ಗ್ರೀನ್ವಿಚ್ ರೇಖೆ, ಇನ್ನೊಂದು ಇಂಟರ್ನ್ಯಾಷನಲ್ ಟೈಮ್ ಲೈನ್ ಅಥವಾ ಅಂತಾರಾಷ್ಟ್ರೀಯ ಸಮಯ ರೇಖೆ. ಸೊ ಈ ರೀತಿ ಕೂಡ ಕರೀತಾರೆ. ಇಂಟರ್ನ್ಯಾಷನಲ್ ಟೈಮ್ ಲೈನ್ ಅಂತ ಕರೀತಾರೆ, ಗ್ರೀನ್ವಿಚ್ ರೇಖೆ ಅಂತ ಕರೀತಾರೆ ಮತ್ತು ಪ್ರೈಮ್ ಮೆರಿಡಿಯನ್ ಅಂತ ಕೂಡ ಕರೀತಾರೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಈ ಕೆಳಗಿನ ಯಾವ ಅಕ್ಷಾಂಶದಿಂದ ಬೇರೆಯಾಗಿವೆ? ಸರಿಯಾದ ಉತ್ತರ 10 ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಬೇರೆಯಾಗಿವೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಈ ರೀತಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಕೇಳಿದ್ದಾರೆ. ಮಿನಿಕಾಯ್ ಮತ್ತು ಮಾಲ್ಡೀವ್ಸ್, ಮಿನಿಕಾಯ್ ಮತ್ತು ಮಾಲ್ಡೀವ್ಸ್ ಯಾವ ಒಂದು ಅಕ್ಷಾಂಶದಿಂದ ಬೇರ್ಪಟ್ಟಿವೆ ಅಂತ ಕೇಳಿದ್ರೆ ತುಂಬ ಸರಿ ಕೇಳಿದ್ದಾರೆ ಎಕ್ಸಾಮಲ್ಲಿ. 8 ಡಿಗ್ರಿ ಚಾನಲ್, 8 ಡಿಗ್ರಿ ಉತ್ತರ ಅಕ್ಷಾಂಶ. ಇನ್ನು ಮಿನಿಕಾಯ್ ಮತ್ತು ಲಕ್ಷದ್ವೀಪ, ಮಿನಿಕಾಯ್ ಮತ್ತು ಲಕ್ಷದ್ವೀಪ ಯಾವ ಒಂದು ಚಾನಲಿಂದ ಬೇರ್ಪಟ್ಟಿದೆ ಅಂತ ಕೇಳಿದ್ರೆ 9 ಡಿಗ್ರಿ ಚಾನಲ್. ನೋಡಿ 8, 9, 10 ಡಿಗ್ರಿ ಚಾನಲ್. 8 ಡಿಗ್ರಿ ಚಾನಲ್ ಮಿನಿಕಾಯ್ ಆ್ಯಂಡ್ ಮಾಲ್ಡೀವ್ಸ್, 9 ಡಿಗ್ರಿ ಚಾನಲ್ ಮಿನಿಕಾಯ್ ಮತ್ತು ಲಕ್ಷದ್ವೀಪ, 10 ಡಿಗ್ರಿ ಚಾನಲ್ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಭೂಮಿಯ ಮೇಲೆ ಎಷ್ಟು ಕಿಲೋಮೀಟರ್ಗಳಿಗೆ ಒಂದರಂತೆ ಕಾಲ್ಪನಿಕವಾಗಿ ಅಕ್ಷಾಂಶವನ್ನು ಎಳೆಯಲಾಗಿದೆ? ಮೋಸ್ಟ್ ಆಫನ್ ಆಸ್ಕ್ಡ್ ಕ್ವಶನ್ ಇದು. ಸರಿಯಾದ ಉತ್ತರ ಆಪ್ಷನ್ ಸಿ 111. 111 ಕಿಲೋಮೀಟರ್ಗೆ ಒಂದರಂತೆ ಕಾಲ್ಪನಿಕವಾಗಿ ಅಕ್ಷಾಂಶವನ್ನು ಎಳೆಯಲಾಗಿದೆ ಭೂಮಿಯ ಮೇಲೆ. ಭಾರತದ ಅತ್ಯಂತ ಪೂರ್ವ ತುದಿಯಲ್ಲಿರುವ ರೇಖಾಂಶ ಯಾವುದು? ಭಾರತದ ಅತ್ಯಂತ ಪೂರ್ವ ತುದಿಯಲ್ಲಿರುವ ರೇಖಾಂಶ ಯಾವುದು? ಸರಿಯಾದ ಉತ್ತರ 68 ಡಿಗ್ರಿ 77 ನಿಮಿಷ ಈ ರೇಖಾಂಶ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದನ್ನ ಚರ್ಚೆ ಮಾಡ್ತಾ ಹೋಗೋಣ. 67 ಡಿಗ್ರಿ 73 ಮಿನಿಟ್ ಪೂರ್ವ ರೇಖಾಂಶ ಇದು. ಇದನ್ನ ಡಿಸ್ಕಸ್ ಮಾಡೋಣ, ಈ ಮ್ಯಾಪ್ ಜೊತೆಗೆ ಡಿಸ್ಕಸ್ ಮಾಡೋಣ. ಸೊ ಭಾರತದ ಅತ್ಯಂತ ದಕ್ಷಿಣದ ತುದಿ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಇಂದಿರಾ ಪಾಯಿಂಟ್. ಸ್ನೇಹಿತರೆ, ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಅಂಶಗಳನ್ನು ನಾನು ಡಿಸ್ಕಸ್ ಮಾಡ್ತೀನಿ. ಭಾರತವು ಯಾವ ಅಕ್ಷಾಂಶಗಳ ನಡುವೆ ಇದೆ ಅಂತ ಕೇಳಿದ್ರೆ 8 ಡಿಗ್ರಿ 4 ಮಿನಿಟಿಂದ ಮಿನಿಟ್ ಟು 37 ಡಿಗ್ರಿ 6 ಮಿನಿಟ್ ಅಕ್ಷಾಂಶದ ನಡುವೆ ಇದೆ. ನೋಡಿ ಇದನ್ನ ಹಿಂಗೆ ಓದಬೇಕು, 6 ಮಿನಿಟ್ ಅಂತಲೇ ಓದಬೇಕು. ಸೊ ನೋಡಿ ಇಲ್ಲಿ 8 ಡಿಗ್ರಿ 4 ಮಿನಿಟಿಂದ ಹಿಡಿದು ಇಲ್ಲಿಂದ ಹಿಡಿದು ಇಲ್ಲಿ ಬರುತ್ತೆ 8 ಡಿಗ್ರಿ 4 ಮಿನಿಟ್, 8 ಡಿಗ್ರಿ 4 ಮಿನಿಟ್ ಇಲ್ಲಿಂದ ಹಿಡಿದು 37 ಡಿಗ್ರಿ 6 ಮಿನಿಟ್ವರೆಗೆ ಈ ಅಕ್ಷಾಂಶಗಳ ನಡುವೆ ಭಾರತ ಇದೆ. ಹಾಗಾದರೆ ಭಾರತ ಯಾವ ರೇಖಾಂಶಗಳ ನಡುವೆ ಇದೆ ಕೇಳಿದ್ರೆ 68 ಡಿಗ್ರಿ 7 ಮಿನಿಟಿಂದ ಹಿಡಿದು ಇಲ್ಲಿದೆ ನೋಡಿ, 68 ಡಿಗ್ರಿ 7 ಮಿನಿಟಿಂದ ಹಿಡಿದು 97 ಡಿಗ್ರಿ 25 ಮಿನಿಟ್ವರೆಗೆ ಇಲ್ಲಿದೆ ನೋಡಿ. 97 ಡಿಗ್ರಿ 7 ಮಿನಿಟ್ ಪೂರ್ವ ರೇಖಾಂಶದ ನಡುವೆ ಇರುವಂಥದ್ದು. ಬಹಳ ಪ್ರಮುಖವಾಗಿ ಗಮನಿಸಿ, ಇದು ಅಕ್ಷಾಂಶಕ್ಕೆ ಸಂಬಂಧಪಟ್ಟಂತೆ ಯಾವ ಅಕ್ಷಾಂಶದ ನಡುವೆ ಇದೆ ಅಂದರೆ, ನೀವು ರೇಖಾಂಶವನ್ನು ನೋಡ್ತಾ ಹೋದರೆ 68 ಡಿಗ್ರಿ 7 ಮಿನಿಟ್ ಇಂದ ಹಿಡಿದು 97 ಡಿಗ್ರಿ 25 ಮಿನಿಟ್ ರೇಖಾಂಶದ ನಡುವೆ ಇರುವಂಥದ್ದು ಭಾರತ. ಉತ್ತರ ರೇಖಾಂಶದ ನಡುವೆ ಇರುವಂಥದ್ದು ಭಾರತ.
ಸ್ನೇಹಿತರೆ, ಇದಿಷ್ಟು ಪ್ರಮುಖವಾಗಿ ಅಕ್ಷಾಂಶ ಮತ್ತು ರೇಖಾಂಶಗಳ ಬಗ್ಗೆ ಮೋಸ್ಟ್ ಆಫನ್ ಆಸ್ಕ್ಡ್ ಕ್ವಶನ್ಸ್. ಸ್ನೇಹಿತರೆ, ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.